ಶಾಸಕ ಯತ್ನಾಳ್ಗೆ ಉಚ್ಚಾಟನೆ ಹೊಸದೇನಲ್ಲ. ಈ ಹಿಂದೆಯೂ ಉಚ್ಚಾಟನೆ ಆಗಿದ್ದ ಯತ್ನಾಳ್ 2015ರಲ್ಲಿ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ. ಯಡಿಯೂರಪ್ಪ ವಿರುದ್ಧ ಮಾತನಾಡಿದಕ್ಕೆ ಉಚ್ಚಾಟನೆ ಆಗಿದ್ರು. ಅಂದೂ ಸಹ ಡ್ಯಾಮೇಜಿಂಗ್ ಹೇಳಿಕೆಯನ್ನ ನೀಡಿರ್ತಾರೆ ಯತ್ನಾಳ್. 2018ರ ಚುನಾವಣೆಗೆ ಮರಳಿ ಬಿಜೆಪಿಗೆ ಸೇರ್ಪಡೆ. ಸ್ವತಃ ಯಡಿಯೂರಪ್ಪ ಅವರೇ ಯತ್ನಾಳ್ರನ್ನ ಸೇರಿಸಿಕೊಂಡಿದ್ರು. 2019ರಲ್ಲಿ ಯಡಿಯೂರಪ್ಪ ಸಿಎಂ ಆದ ಬಳಿಕ ಸೀನ್ ಚೇಂಜ್. ಯಡಿಯೂರಪ್ಪ ವಿರುದ್ಧವೇ ತಿರುಗಿ ಬಿದ್ದ ಶಾಸಕ ಯತ್ನಾಳ್. ಅಂದಿನಿಂದ ಇಂದಿನವರೆಗೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕಿಡಿ. ಇದೀಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಬಿಜೆಪಿ ಹೈಕಮಾಂಡ್. ಹಾಗಂತ ಯತ್ನಾಳ್ ಅವರಿಗೆ ಉಚ್ಚಾಟನೆ ಹೊಸದೇನಲ್ಲ. ಈ ಹಿಂದೆಯೂ ಕೂಡ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ರು. 2015ರಲ್ಲಿ ಬಿಜೆಪಿಯಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಯಡಿಯೂರಪ್ಪ ವಿರುದ್ಧವೇ ಯತ್ನಾಳ್ ಆ ಒಂದು ಸಂದರ್ಭದಲ್ಲಿ ಮಾತನಾಡಿರ್ತಾರೆ. ಹೀಗಾಗಿ ಯತ್ನಾಳ್ರನ್ನ ಪಕ್ಷದಿಂದ ಆಗ ಉಚ್ಚಾಟನೆ ಮಾಡಲಾಗಿತ್ತು. ಅಂದೂ ಸಹ ಯತ್ನಾಳ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಪಕ್ಷದ ವರ್ಚಸ್ಸಿಗೆ ಕುಂದು ತಂದಿದ್ರು ಅನ್ನೋ ಆರೋಪ ಇತ್ತು. 2018ರ ಚುನಾವಣೆಗಾಗಿ ಮರಳಿ ಬಿಜೆಪಿ ಸೇರಿದ್ರು ಹಿಂದೂ ಹುಲಿ ಯತ್ನಾಳ್. ಸ್ವತಃ ಯಡಿಯೂರಪ್ಪನವರೇ ಯತ್ನಾಳ್ರನ್ನ ಸೇರಿಸಿಕೊಂಡಿದ್ರು. 2019ರಲ್ಲಿ ಯಡಿಯೂರಪ್ಪ ಸಿಎಂ ಆದ ಬಳಿಕ ಸೀನ್ ಚೇಂಜ್. ಯಡಿಯೂರಪ್ಪ ವಿರುದ್ಧವೇ ತಿರುಗಿ ಬಿದ್ದ ಶಾಸಕ ಯತ್ನಾಳ್. ಅಂದಿನಿಂದ ಇಂದಿನವರೆಗೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕಿಡಿಕಾರ್ತಾನೆ ಇದ್ದಾರೆ. ಇದೀಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಬಿಜೆಪಿ ಹೈಕಮಾಂಡ್. ಹಾಗಂತ ಯತ್ನಾಳ್ ಅವರಿಗೆ ಉಚ್ಚಾಟನೆ ಹೊಸದೇನಲ್ಲ. ಈ ಹಿಂದೆಯೂ ಕೂಡ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ರು. 2015ರಲ್ಲಿ ಬಿಜೆಪಿಯಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಯಡಿಯೂರಪ್ಪ ವಿರುದ್ಧವೇ ಯತ್ನಾಳ್ ಆ ಒಂದು ಸಂದರ್ಭದಲ್ಲಿ ಮಾತನಾಡಿರ್ತಾರೆ. ಹೀಗಾಗಿ ಯತ್ನಾಳ್ರನ್ನ ಪಕ್ಷದಿಂದ ಆಗ ಉಚ್ಚಾಟನೆ ಮಾಡಲಾಗಿತ್ತು. ಅಂದೂ ಸಹ ಯತ್ನಾಳ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಪಕ್ಷದ ವರ್ಚಸ್ಸಿಗೆ ಕುಂದು ತಂದಿದ್ರು ಅನ್ನೋ ಆರೋಪ ಇತ್ತು. 2018ರ ಚುನಾವಣೆಗಾಗಿ ಮರಳಿ ಬಿಜೆಪಿ ಸೇರಿದ್ರು ಹಿಂದೂ ಹುಲಿ ಯತ್ನಾಳ್. ಸ್ವತಃ ಯಡಿಯೂರಪ್ಪನವರೇ ಯತ್ನಾಳ್ರನ್ನ ಸೇರಿಸಿಕೊಂಡಿದ್ರು. 2019ರಲ್ಲಿ ಯಡಿಯೂರಪ್ಪ ಸಿಎಂ ಆದ ಬಳಿಕ ಸೀನ್ ಚೇಂಜ್. ಯಡಿಯೂರಪ್ಪ ವಿರುದ್ಧವೇ ತಿರುಗಿ ಬಿದ್ದ ಶಾಸಕ ಯತ್ನಾಳ್. ಅಂದಿನಿಂದ ಇಂದಿನವರೆಗೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕಿಡಿಕಾರ್ತಾನೆ ಇದ್ದಾರೆ.